ನಾನು ಹೇಳಿಲ್ಲ ನಿಮ್ಗೆ, ನಾನು ಯಾವ ಪ್ರಶ್ನೆಗೂ ಉತ್ತರ ಕೊಡೋದಿಲ್ಲ. ದಯವಿಟ್ಟು ನಿಂತ್ಕೊಬೇಡಿ, ಹೋಗಿ. ಏನ್ ಮುಖ ನೋಡ್ತೀರಾ, ಹೋಗ್ರಿ. ಸ್ವಾಮಿ ಸೊ ಆ ಹುಡುಗನ್ ಬಾಡಿ ತಗೊಂಡು ಹೋಗಕ್ಕೆ ಇನ್ನೂ ಯಾರು ಬಂದಿಲ್ಲ. ಹಾಗಾದ್ರೆ ಅವನೇ ಮೇನ್ ಕಲ್ಪ್ರಿಟ್ ಇರ್ಬೇಕು. ಇರ್ಬೋದು ಸರ್. ಅವನ್ ಬ್ಯಾಕ್ ಗ್ರೌಂಡ್ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಗೊತ್ತಾದ್ರೆ ನಮಗೂ ಏನಾದರೂ ಕ್ಲೂ ಸಿಗ್ಬೋದು. ಪ್ರತಾಪ್, ಆ ಬಾಡಿಗೆ ಸಂಬಂಧಪಟ್ಟವ್ರು ಯಾರು ಅನ್ನೋದನ್ನ ಆದಷ್ಟು ಬೇಗನೆ ಪತ್ತೆ ಹಚ್ಚಿ ರಿಪೋರ್ಟ್ ಕೊಡಿ. ಸರ್, ಆ ಬಾಡಿ ಫೋಟೋಸ್ನ ಕರ್ನಾಟಕದ ಎಲ್ಲಾ ಸ್ಟೇಷನ್ಗೂ ಕಳಿಸಿದ್ದೀವಿ. ಆದಷ್ಟು ಬೇಗ ಇನ್ಫಾರ್ಮೇಶನ್ ಬರ್ಬೋದು. ಗುಡ್. ಎನಿವೆ, ನನ್ ಮಗಳ ಪ್ರಾಣ ಉಳಿಸಿದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಥ್ಯಾಂಕ್ಸ್ ಜೊತೆಯಲ್ಲಿ ನನಗೆ ಬೇಕಾಗಿರೋದು ನಿಮ್ಮ ಕೋಆಪರೇಷನ್ ಸರ್. ಅವ್ರ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಡೋಂಟ್ ವರಿ. ಸರ್, ಸಾರಿ ಸರ್. ಹಲೋ. ಶೆಟ್ಟಿ, ವಸಂತ್ ಶೆಟ್ಟಿ. ಗೊತ್ತಾಯ್ತಾ? ಒಂದ್ ನಿಮಿಷ ಸರ್, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದೆ. ಓಕೆ, ಕ್ಯಾರಿ ಆನ್ ಮೈ ಬಾಯ್. ಥ್ಯಾಂಕ್ ಯು ಸರ್. ಮತ್ತೆ ಸರ್, ಶೆಟ್ಟಿ ಹೇಳ. ಏನು? ಅದೇ ಆ ಅನಾಥ ಶವ ಯಾರ್ದು, ಅವನ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಅಂತ. ನಿನಗೂ ಅದಕ್ಕೇನೋ ಸಂಬಂಧ ಇದೆ. ನಾನು ಬಲವಾಗಿ ನೆಲದಲ್ಲಿ ಊರಿರೋ ಬೇರು, ಇವರೆಲ್ಲ ನನ್ನಲ್ಲಿ ಚಿಗುರಿರೋ ಎಲೆಗಳು. ನಿನ್ನ ಈ ಚಿಗುರೆಲೆಗಳನ್ನ ಅಚ್ಚೂಟ್ ಹಾಕೋದಕ್ಕೆ ನನಗೆ ಉಗುರು ಬೇಕಾಗಿಲ್ವೋ? ನಿನ್ನ ಪೂರ್ ಸಮೇತ ಕಿತ್ತಾಕೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅಷ್ಟೊಂದು ಎಕ್ಸೈಟ್ ಆಗ್ಬೇಡ. ನಿನಗ್ ತಾಕತ್ತಿದ್ರೆ ಆ ಹುಡುಗನ ಬ್ಯಾಕ್ ಗ್ರೌಂಡ್ ಕಂಡಿಡಿ. SSLC ಎಕ್ಸಾಮ್ ಅಲ್ಲಿ ಮೊದಲು ಪಾಸ್ ಆಗು, ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವಂತೆ. ಮರಿ, ಡೋಂಟ್ ವರಿ, ನೀನೇ ನನ್ನ ಮುಂದಿನ ಗುರಿ. ಎಕ್ಸ್ಕ್ಯೂಸ್ ಮೀ ಸರ್. Yes, what can I do for you? ನನ್ನ ಹೆಸರು ಕೀರ್ತಿ ಅಂತ, ಬೆಳಕು ಪತ್ರಿಕೆ ರಿಪೋರ್ಟರ್. ನಿಮ್ಮ ಇಂಟರ್ವ್ಯೂ ಬೇಕಾಗಿತ್ತು. ನೋ, ಲಿಸನ್, ನನಗೆ ಪಬ್ಲಿಕ್ ಸರ್ವಿಸ್ ಮುಖ್ಯ, ಪಬ್ಲಿಸಿಟಿ ಅಲ್ಲ, ಪ್ಲೀಸ್. ಸರ್, ನಾನು ನಿಮ್ಮ ಬಗ್ಗೆ ಪಬ್ಲಿಸಿಟಿ ಕೊಡೋಕೆ ಬಂದಿಲ್ಲ. ನೆನ್ನೆ ನಡೆದ ಕಿಡ್ನಾಪ್ ಡ್ರಾಮಾ, ನೀವು ಮಾಡಿದ ಎನ್ಕೌಂಟರ್ ವಿಷಯದ ಬಗ್ಗೆ ಮಾಹಿತಿ ಬೇಕಾಗಿತ್ತು. ನಿಮ್ಗೆ ಅದರಿಂದ ಯಾವ ಉಪಯೋಗನೂ ಇಲ್ಲ ರೀ. ಸರ್, ಸಾರಿ ಸರ್, ನನ್ನ ಉಪಯೋಗಕ್ಕಲ್ಲ, ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ. ಅವೇರ್ನೆಸ್? ನೀವು ಪಬ್ಲಿಕ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಾ? ಅರ್ಧಂಬರ್ಧ ನ್ಯೂಸ್ ತಿಳ್ಕೊಂಡು ಪಬ್ಲಿಷ್ ಮಾಡಿ ನ್ಯೂಸಸ್ ಕ್ರಿಯೇಟ್ ಮಾಡ್ತೀರಾ. ಪಬ್ಲಿಕ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಅವಿಶ್ವಾಸ ಮೂಡೋ ಹಾಗೆ ಮಾಡ್ತೀರಾ. ನೋಡಿ, ತೊಂದರೆ ಆಗಿತ್ತು, ನಿವಾರಣೆ ಮಾಡಿದ್ದೀವಿ. ಹಾಗಲ್ಲ ಸರ್, ಈ ತರ ತೊಂದರೆಗಳಾದಾಗ ಜನಗಳು ಅದನ್ನ ಹ್ಯಾಕ್ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕೋಆಪರೇಟ್ ಮಾಡಿ ಸರ್. ನೋ, ಅದು ನಮ್ ಕೆಲಸ, ನಾವು ಮಾಡ್ತೀವಿ. ಅದಕ್ಕೆ ನೀವು ಕೋಆಪರೇಟ್ ಮಾಡಬೇಕು. ಥ್ಯಾಂಕ್ ಯು ಸರ್. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅನ್ ಇಂಟರ್ವ್ಯೂ. ಇಷ್ಟು ವಿಷಯ ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಭೇಟಿಯಾಗೋಣ. ಬಾಯ್ ಸರ್. ಸ್ಮಾರ್ಟ್. ಸಲಾಂ ಸಾಬ್. ಏನ್ ಸಾಬ್ ಇಷ್ಟು ದೂರ? ಚೆನ್ನಾಗಿದ್ದೀರಾ? ಒಂದ್ ಕೆಲಸ ಆಗ್ಬೇಕು. ಬೋಲೋ ಸಾಬ್. ಇವನ್ ಯಾರು ಗೊತ್ತೇನೋ? ನಿಮ್ದು ಎನ್ಕೌಂಟರ್ ಸತ್ತೋನು ತಾನೆ? ಅದಲ್ವ ಮುಸಾಕ್, ಅವನ್ ಯಾರು, ಅವ್ರ ಅಪ್ಪ ಅಮ್ಮ ಯಾರು, ಎಲ್ಲ ಡೀಟೇಲ್ಸ್ ಬೇಕು ನಂಗೆ. ಆಯ್ತು ಸಾಬ್. ನುಲಿಬೇಡ, ಗೊತ್ತಾಯ್ತು ನೀನ್ ಯಾಕೆ ಕೆರಿತಾ ಇದೀಯಾ ಅಂತ.
ಸಾಬ್ ಇದು ಒಂದು ಬಿಬಿಗೆ ಆಯ್ತು, ಹರಕ್ ಬಿಬಿ ಇದೆ ಇಲ್ಲ. ದೋ ಬಿಬಿ. ಇವತ್ತೇ ಇನ್ಫಾರ್ಮೇಶನ್ ಗೊತ್ತಾಗ್ಬೇಕು. ಜರೂರ್ ಸಾಬ್, ಹೋಗ್ ಬನ್ನಿ. ಏ ಪ್ರತಾಪ್, ತಿಂಡಿ ರೆಡಿ ಇದೆ, ಬೇಗ ಬಾರೋ. ಏನಮ್ಮ ಇವತ್ತು ಟಿಫನು? ಅಯ್ಯೋ ಅದೇ ಕಥೆ ದಿನ. ಏನಪ್ಪ ನೀನ್ ಮಾಡ್ತಿರೋ ಕೆಲ್ಸ ನಂಗ್ ಸ್ವಲ್ಪನೂ ಇಷ್ಟ ಇಲ್ಲ. ಅಮ್ಮ, ಮತ್ತೆ ನನ್ನ ಮಗ ಪೊಲೀಸ್ ಆಫೀಸರ್ ಅಂತ ಹೆಮ್ಮೆ ಪಡ್ತಾ ಇದ್ದೆ. ಹಾ, ಪೊಲೀಸ್ ಆಗಿದ್ದಾಗ ಸರಿಯಾಗೇ ಇದ್ದೆ. ಇದೇನ್ ಕೆಲ್ಸ? ಸಿಕ್ದವ್ರನ್ನೆಲ್ಲ ಸಾಯಿಸೋದು ಇದು ಒಂದ್ ಕೆಲ್ಸನಾ? ಯಮಧರ್ಮನ್ ತರ. ಅಮ್ಮ, ನಾನು ಈಗ್ಲೂ ಪೊಲೀಸೇ. ನಾನ್ ಸಿಕ್ದವ್ರನ್ನೆಲ್ಲ ಸಾಯಿಸಲ್ಲ, ಅಪರಾಧಿಗಳು ಮಾತ್ರ. ನೋಡು, ಹುಟ್ಟು ಸಾವು ಆ ದೇವ್ರ ಕೈನಲ್ಲಿರೋದು. ಅಮ್ಮ, ಆ ನಿನ್ ದೇವ್ರು ಸಹ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಅಂತ ಡಿಫ್ರೆಂಟ್ ಅವತಾರಗಳಿರ್ತಿ ಅಪರಾಧಿಗಳನ್ನ ಸಾಯಿಸ್ಲಿಲ್ವಾ? ಹಾಗೆ ಇದು ಒಂದು ಅವತಾರ. ಏನ್ ಅವತಾರನೋ ಏನು. ಜನಗಳು ನಿನ್ನನ್ನ ಹೊಗಳ್ಬೇಕಾದ್ರೆ ಸಂತೋಷ ಆಗುತ್ತೆ, ಆದ್ರೆ ಯಾವ ಕ್ಷಣದಲ್ಲಿ ಏನ್ ಅನಾಹುತ ಆಗುತ್ತೋ ಅಂತ ಭಯನೂ ಆಗುತ್ತೆ. ಅಮ್ಮ, ನಿನ್ನ ಆಶೀರ್ವಾದ ಇರೋರು ನನಗೆ ಏನೂ ಆಗಲ್ಲ. ಸರಿ, ತಿಂಡಿ ತಿನ್ನು. ನೀನ್ ನನ್ ಕೈಗೆ ಸಿಗೋದೆ ತಿಂಡಿ ಟೈಮ್ಗೆ, ಇಲ್ಲ ಯಾವಾಗ್ಲೋ ರಾತ್ರಿ ಊಟ ಟೈಮ್ಗೆ. ನಾನೊಬ್ಳು ನಿನಗ್ ತಿಂಡಿ ತಿನ್ನೋಕ್ ಬಿಡದೆ ಏನೇನೋ ಮಾತಾಡ್ತಾ ಇದ್ದೀನಿ. ಹಾ, ಹೇಳೋ ಮುಸ್ತಾಕ್, ಪಕ್ಕ ತಾನೆ? ಸರ್, ಯಾರು ನೀವು? ಸರ್, ನಾವು ಕ್ರೈಮ್ ಬ್ರಾಂಚ್ ಇಂದ ಬಂದಿದ್ದೀವಿ. ಒಂದು ಕೇಸಲ್ಲಿ ನಿಮ್ ಹೆಲ್ಪ್ ಬೇಕಾಗಿತ್ತು. ಕ್ರೈಮ್? ನಮ್ಮ ಡಿಪಾರ್ಟ್ಮೆಂಟ್ಗೂ ನಿಮ್ಮ ಡಿಪಾರ್ಟ್ಮೆಂಟ್ಗೂ ಏನು ಸಂಬಂಧ ಇಲ್ವಲ್ಲ? ಇದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದಲ್ಲ ಸರ್, ನಿಮ್ ಫ್ಯಾಮಿಲಿಗೆ ಸಂಬಂಧಪಟ್ಟಿತ್ತು. ಫ್ಯಾಮಿಲಿ? ಪ್ಲೀಸ್ ಕಮ್. ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್, ನನ್ನ ಒಂದೆರಡು ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕು ಸರ್. ವಾಟ್ ಡು ಯು ಮೀನ್? ನಾನು ಯಾರು ಅಂತ ಗೊತ್ತಿದೆ ತಾನೆ? IAS ಆಫೀಸರ್. ನಿಮಗೆ ಪ್ರೋಟೋಕಾಲ್ ಗೊತ್ತಿದೆ ತಾನೆ? ಗೊತ್ತಿದೆ ಸರ್. ಟೆಲ್ ಮೀ. ಸರ್, ನಿಮ್ಮ ಮಗ ರವಿ ತ್ರಿಪಾಠಿ ಈಗ ಎಲ್ಲಿದ್ದಾನೆ? ಕ್ಯಾಲಿಫೋರ್ನಿಯಾ. ಅಲ್ಲೇನ್ ಮಾಡ್ತಿದ್ದಾನೆ? ಓದ್ತಾ ಇದ್ದಾನೆ. ಆಯ್ಸಿ. ಇತ್ತೀಚೆಗೆ ಯಾವಾಗಲಾದ್ರೂ ಇಂಡಿಯಾಗೆ ಬಂದಿದ್ನಾ? ಇಲ್ಲ, ಬಂದಿಲ್ಲ. 5 ವರ್ಷ ಆಯ್ತು. ಹೌದು ಆಫೀಸರ್, ನನ್ನ ಮಗನ ಬಗ್ಗೆ ಯಾಕೆ ಇನ್ವೆಸ್ಟಿಗೇಷನ್? ನನ್ಗೊಂದು ಅರ್ಥ ಆಗ್ತಿಲ್ಲ. ಸ್ವಾಮಿ, ಫೋಟೋ ನೋಡಿ ಸರ್, ನಿಮ್ಮ ಮಗ ರವಿ. ಡೋಂಟ್ ಬಿ ಫೂಲಿಶ್. ಯಾವುದೋ ಡೆಡ್ ಬಾಡಿ ಫೋಟೋ ತೋರಿಸ್ಬಿಟ್ಟು ನನ್ನ ಮಗ ಅಂತ ಹೇಳ್ತಿದ್ದೀರಾ? ಹೌ ಡೇರ್! ಗೆಟ್ ಅಪ್! ಗೆಟ್ ಅಪ್ ಅಂಡ್ ಗೆಟ್ ಔಟ್ ಆಫ್ ಸೈಟ್! ಸರ್, ದಯವಿಟ್ಟು ಸರಿಯಾಗಿ ನೋಡಿ ಸರ್. ನನ್ನ ಕಣ್ ಚೆನ್ನಾಗೇ ಇದೆ. ಯಾರನ್ನೋ ನನ್ನ ಮಗ ಅಂತ ಹೇಳಕ್ಕೆ ನನ್ಗೇನು ತಲೆ ಕೆಟ್ಟಿಲ್ಲ. ಚಿಕ್ಕ ವಯಸ್ಸಲ್ಲೇ ಮಗ ಹೀಗಾಗೋದಾ ಅಂತ ಮನಸ್ಸು ಕೆಟ್ಟಿರ್ಬೋದಲ್ಲ ಸರ್? ಆಫೀಸರ್, ನನಗೆ ಸಂಬಂಧ ಇಲ್ಲದೆ ಇರೋ ವಿಷಯದಲ್ಲಿ ನಾನು ಆರ್ಗ್ಯೂ ಮಾಡಕ್ಕೆ ಇಷ್ಟಪಡಲ್ಲ. ಯು ಮೇ ಪ್ಲೀಸ್. ಓಕೆ ಸರ್, ಓಕೆ. ನಿಮ್ಮ ಮೂಡ್ ಚೆನ್ನಾಗಿದ್ದಾಗ ಮತ್ತೆ ಬಂದು ಭೇಟಿ ಆಗ್ತೀನಿ. ಇಲ್ಲ ಪ್ರತಾಪ್, ನೋ ಚಾನ್ಸ್. ಯಾಕೆ? ನನಗೇನೋ ಅನುಮಾನ. ಯಾಕೆ ಸರ್? ನೋಡಿ, ತ್ರಿಪಾಠಿ ನನಗೆ ಬಹಳ ಚೆನ್ನಾಗಿ ಗೊತ್ತಿರೋ ವ್ಯಕ್ತಿ. ಈಸ್ ಅ ಮೋಸ್ಟ್ ಎಫಿಷಿಯಂಟ್ ಅಂಡ್ ಆನೆಸ್ಟ್ ಆಫೀಸರ್. ಇವರು ಮೈಸೂರಿನಲ್ಲಿ 5 ವರ್ಷ ಕೆಲಸ ಮಾಡಿದ್ದಾರೆ. ಅಲ್ಲಿಂದ ಜಮ್ಮು ಕಾಶ್ಮೀರಿಗೆ ಟ್ರಾನ್ಸ್ಫರ್ ಆಗಿ ಹೋದವರು ಮತ್ತೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ದಾರೆ. ಸರ್, ನನ್ನ ಅನುಮಾನ ಅವ್ರ ಬಗ್ಗೆ ಅಲ್ಲ. ನಿಮಗೆ ಅವನ ಮಗನ ಬಗ್ಗೆ ಡೌಟ್, ನನಗೆ ನಿಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಬಗ್ಗೆನೇ ಡೌಟ್. ಇಲ್ಲ ಸರ್, ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪಕ್ಕ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಾಪ್, ನೀವೇ ಯೋಚನೆ ಮಾಡಿ ನೋಡಿ, ಒಬ್ಬ IAS ಆಫೀಸರ್ ಮಗ ಇಂಥ ಒಂದು ಆಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿರ್ತಾನ ಅಂತ. ಸರ್,
ನೀವು ನನಗೊಂದು ಹೆಲ್ಪ್ ಮಾಡಿ, ಅವ್ರಿಗೊಂದು ಫೋನ್ ಮಾಡಿ ನನ್ನ ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡಕ್ಕೆ ಹೇಳಿ. ನಾಳೆನೇ ಈ ಕೇಸ್ನ ಕ್ಲೋಸ್ ಮಾಡ್ತೀನಿ. ಆಯ್ತು ಬಿಡಿ, ನಿಮ್ಮೇಲೆ ನನಗೆ ಪರಿಪೂರ್ಣವಾದ ನಂಬಿಕೆ ಇದೆ. ಆ ಕೆಲಸ ನಾನು ಮಾಡ್ತೀನಿ. ಓಕೆ.